ಅಮಾಯಕ ರೈತರ ಸಾವಿಗೆ ಕಾರಣವಾಗಿರುವ ಎಲ್&ಟಿ ಕಂಪನಿಗೆ, ಅಮಾಯಕ ರೈತರ ಸಾವಿಗೆ ಕಾರಣವಾಗಿರುವ ಎಲ್&ಟಿ ಕಂಪನಿಗೆ, ಅಮಾಯಕ ರೈತರ ಸಾವಿಗೆ. ನನ್ನ ಗಂಡ ಹೆಸರು ಮಹೇಶ್ ಅಂತ, ಕುನ್ಗಳಿ ಗ್ರಾಮದವರು. ನಮ್ಗೆ ಎಲ್&ಟಿ ಸಂಘದಿಂದ ನಾವು ಸಾಲ ತಗೊಂಡಿದ್ದು 1.5 ಲಕ್ಷನ. ನಮ್ಮ ಯಜಮಾನ್ರು ಪದ್ಮಿನೇನ ಮೇಡಮು ಕಿರುಕುಳ ತುಂಬ ಅಸಹ್ಯಕತೆಯಾಗಿ ಮಾತಾಡ್ಬಿಟ್ಟ, ಅವಮಾನ ತಡನಂತೆ ಅವರು ಪಾಯ್ಸನ್ ತಗೋಬಿಟ್ರು. ಅವ್ರು ಕ್ಯಾಣವಂತರವರು, ಸ್ವಾಭಿಮಾನಿ ಅವರು, ಅವ್ರ ಕಿರುಕುಳ ಊರಿನ ಯಜಮಾನ್ರು ಮುಖಂಡರು ಅವರು. ಈ ರೀತಿ ಎಲ್ಲ ಕಾರಣ ಆಗಕ್ಕೆ ಅವ್ರನ್ನ ಬಂಧಿಸಲೇಬೇಕು. ನನ್ನ ಗಂಡನಿಗೆ ನ್ಯಾಯ ಇದು, ನನ್ನ 3 ಜನ ಮಕ್ಕಳಿಗೆ ಸೂಕ್ತ ಪರಿಹಾರ ಕೊಡಲೇಬೇಕು. ಎಲ್&ಟಿ ಫೈನಾನ್ಸ್ ಮುಂದೆ ನಾವು ಕೂತ್ಕೊಂಡು ನಮ್ಮ ಊರಿನ ಯಜಮಾನ್ರು ಮುಖಂಡರೆಲ್ಲ ನ್ಯಾಯ ದೊರಕಿಸ್ಲೇಬೇಕು. ಈಗ ನಮ್ಗೆ ತಾರೀಕು ಮಹೇಶ್ ಅಂತ ನಮ್ಮ ಸ್ನೇಹಿತ ಕುನ್ಗಳ್ಳಿ ಗ್ರಾಮದಿಂದ ಎಲ್&ಟಿ ಫೈನಾನ್ಸ್ನಿಂದ ಒಂದು 90,000 ಮತ್ತು ಇನ್ನೊಂದು 65,000 ತಗೊಂಡಿರ್ತಾನೆ. ಆದರೆ ಪದ್ಮಿನಿ ಅವ್ರು ಬಂದು ಏಕಾಏಕಿ ಮನೆಗೆ ಬಂದು ಈ ಫೈನಾನ್ಸ್ ಕಟ್ಟಲೇಬೇಕು, ಅದು ಎಷ್ಟು ಒಂದೇ ತಿಂಗಳು ಬ್ಯಾಲೆನ್ಸ್ ಉಳಿದಿದ್ದವನು. ಏನಪ್ಪ ಅಂದ್ರೆ 1 ವಾರ ವ್ಯತ್ಯಾಸ ಆಗಿತ್ತು. ಆದರೆ ಅವನು ಹೀನಮಾನವಾಗಿ ಬೋಯ್ದು, ನೀನು ಗಂಡಸ, ನೀನು ಇರೋಕ್ಕಿಂತ ಸಾಯಿ ಆಗ ಈಗ ಅಂತ ಹೇಳಿ ಅವ್ನಿಗೆ ಅವಮಾನ ಮಾಡಿ, ಆ ಅವಮಾನ ತಾಳ್ಲಾರ್ದೆ ಅವ್ರು ಖುದ್ದು ಅವ್ರ ಎದುರಿಗೆ ಹೋಗಿ ವಿಷ ತಗೊಂಡು ತೀರ್ಕೊಂಡಿರ್ತಾನೆ. ಆದರೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಅವ್ರನ್ನ ಬಂಧಿಸಲಿಲ್ಲ. ಜೊತೆಗೆ ಎಲ್&ಟಿ ಫೈನಾನ್ಸ್ನವರು ಅವನ್ನ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸೂಕ್ತ ಪರಿಹಾರ ಕೊಡಬೇಕು. ಆ ಪರಿಹಾರ ಘೋಷಣೆ ಏನೂ ಮಾಡಲಿಲ್ಲ ಅಂದರೆ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ. ನಾವು ಪ್ರತಿಭಟನೆ ಮುಂದುವರಿಸ್ತೀವಿ. 1,000 ರೂಪಾಯಿ ಒಂದ್ಸರಿ 65,000 ರೂಪಾಯಿ ಸಾಲವನ್ನು ತಗೊಂಡವ್ರ. ಈಗಾಗಲೇ ಸರ್ಕಾರಕ್ಕೂ ಗೊತ್ತು, ಕಳೆದ ಅನೇಕ ವರ್ಷಗಳಿಂದ ಬರಗಾಲ ಅದ ಅಂತೇಳಿ ಆತ ಸಾಲ ತೀರ್ಸೋದು ಸ್ವಲ್ಪ ವಿಳಂಬ ಆಯಿತು ಅಂತ ಹೇಳಿ ಸಂಬಂಧಪಟ್ಟಂಥ ಎಲ್&ಟಿ ಕಂಪ್ನಿಯ ಏಜೆಂಟ್ಗಳು ಮನೆ ಹತ್ರ ಹೋಗಿ ಹೀನಾಮಾನವಾಗಿ ಅದನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಚೋದನೆಯನ್ನ ನೀಡಿ ಅವರ ಆತ್ಮಹತ್ಯೆಗೆ ಕಾರಣರಾಗವ್ರ. ಹಾಗಾಗಿ ಯಾರು ಆತ್ಮಹತ್ಯೆ ಪ್ರಚೋದನೆ ನೀಡವ್ರ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಜೊತೆಗೆ ಆ ಹೆಣ್ಮಗಳಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ನೀಡಬೇಕು. ಮತ್ತೆ ಅವ್ರು ಯಾರು 3 ಜನ ಮಕ್ಕಳವ್ರ ಇವ್ರಿಗೆ ಅವ್ರನ್ನ ಎಲ್&ಟಿ ಕಂಪ್ನಿ ದತ್ತು ತಕೊಂಡು ಅವ್ರನ್ನ ಸಂಪೂರ್ಣವಾಗಿ ಅವ್ರ ಹೊಣೆನ ಹೊತ್ಕೋಬೇಕು. ಇವತ್ತೇನು ರೈತ ಸಂಘಟನೆಗೆ ಅವರು ಮಾಹಿತಿಯನ್ನ ಕೊಟ್ಟರು, ಅವ್ರ ಪರವಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರನ್ನ ಬೆಂಬಲಿಸಿ ಇವತ್ತು ಎಲ್&ಟಿ ಕಂಪ್ನಿ ವಿರುದ್ಧವಾಗಿ ಚಳವಳಿ ಕೂತಿದ್ದೀವಿ ಸರ್.